ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಾಂಟಿಫೈಯರ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಕಂಡರು ನಮಗೆ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಕೊಡ್ತಾ ಹೋಗೋಣ. ಸೊ ಈಗ ಕ್ವಶನ್ ಏನ್ ಕೊಟ್ಟಿರೋದು, ರೈಟ್ ದ ಅಪ್ರಾಪ್ರಿಯೇಟ್ ಕ್ವಾಂಟಿಫೈಯರ್ಸ್. ನನಗೆ 5 ಸಬ್ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ಏನು, ಸಮ್ ಎಂಪ್ಲಾಯೀಸ್ ವರ್ಕ್ ಹಾರ್ಡ್, ಎವ್ರಿ ಎಂಪ್ಲಾಯ್ ಗೆಟ್ ದಿ ಸ್ಯಾಲರಿ, no employee is absent, some employees are intelligent, every employee is fit. ಸೊ ಫಸ್ಟ್ ನನ್ನ ಕೆಲಸ ಏನು ಅಂತಂದ್ರೆ ಎಲ್ಲವಕ್ಕೂ ಕೂಡ ಪ್ರಿಡಿಕೇಟ್ಸ್ ಅನ್ನ ಡಿಫೈನ್ ಮಾಡಬೇಕು. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ, ಇಲ್ಲಿ ಬರೆಯೋಣ. ಸೊಲ್ಯೂಷನ್. ಸೊ ಡಿಫೈನಿಂಗ್ ಪ್ರಿಡಿಕೇಟ್ಸ್ ಅಂತ ಬೇಕಾದ್ರೆ ಬರ್ಕೋಬಹುದು. ಡಿಫೈನಿಂಗ್ ದಿ ಪ್ರಿಡಿಕೇಟ್ಸ್. ಸೊ ಪ್ರಿಡಿಕೇಟ್ಸ್ ಅಂತ ಅಂದ್ರೆ ಸಿಂಬಲ್. ಪ್ರಿಡಿಕೇಟ್ಸ್ ಅಂತ ಅಂದ್ರೆ ಸಿಂಪಲ್. ನಾವು ಸಿಂಬಾಲಿಕ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟೇಷನ್ ಅನ್ನ ಮಾಡ್ತೀವಲ್ಲ, ಅವಾಗ ದೊಡ್ಡದಾಗಿ ಬರೆಯಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಒಂದು ಅಡ್ಡ ಹೆಸರು ಇಟ್ಟಂಗೆ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಲೆಟ್ ಇ ಆಫ್ ಎಕ್ಸ್ ರೆಪ್ರೆಸೆಂಟ್ ಎಕ್ಸ್ ಈಸ್ ಎನ್ ಎಂಪ್ಲಾಯ್. ಸರಿನಾ? ಲೆಟ್ ಎಕ್ಸ್ ಯಾರಾದ್ರೂ ಒಬ್ಬ ಪರ್ಸನ್ ಆಗಿರ್ಬೋದು. ಸರಿನಾ? ಎಕ್ಸ್ ಯಾರಾದ್ರೂ ಒಬ್ಬ ಪರ್ಸನ್ ಆಗಿರ್ಬೋದು. ಇ ಆಫ್ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಆ ಒಬ್ಬ ಪರ್ಸನ್ ಇದನ್ನಲ್ಲ, ಅವನು ಒಬ್ಬ ಎಂಪ್ಲಾಯ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಗೊತ್ತಾಯ್ತಾ? ಇ ಆಫ್ ಎಕ್ಸ್ ಈಸ್ ಎನ್ ಎಂಪ್ಲಾಯ್. ನೆಕ್ಸ್ಟ್ ಏನಿದೆ, ಸಮ್ ಎಂಪ್ಲಾಯ್ಸ್ ವರ್ಕ್ ಹಾರ್ಡ್ ಅಂತ ಇದೆ. ಸೊ ಡಬ್ಲ್ಯೂ ಆಫ್ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಎಕ್ಸ್ ವರ್ಕ್ಸ್ ಹಾರ್ಡ್. ಸರಿನಾ? ಆ ಎಂಪ್ಲಾಯ್ ಇದಾನಲ್ಲ, ಅವನು ಜಾಸ್ತಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತಂದ್ರೆ ವರ್ಕ್ ಹಾರ್ಡ್ ಮಾಡ್ತಾನೆ. ನೆಕ್ಸ್ಟ್ ಎವ್ರಿ ಎಂಪ್ಲಾಯ್ ಗೆಟ್ಸ್ ದಿ ಸ್ಯಾಲ್ರಿ. ಸೊ ಎಸ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಗೆಟ್ ದಿ ಸ್ಯಾಲ್ರಿ. ಎಕ್ಸ್ ಈಸ್ ಎ ಎಂಪ್ಲಾಯ್ ಅಲ್ವಾ? ಸೊ ಎಕ್ಸ್ ಗೆಟ್ಸ್ ದಿ ಸ್ಯಾಲ್ರಿ. ನೆಕ್ಸ್ಟ್ ಏನಿದೆ, ನೋ ಎಂಪ್ಲಾಯ್ ಈಸ್ ಆಬ್ಸೆಂಟ್. ಸೊ ಆಬ್ಸೆಂಟ್ ಅಂತ ಬಂತು. ಎ ಆಫ್ ಎಕ್ಸ್. ಸೊ ಎಕ್ಸ್ ಈಸ್ ಆಬ್ಸೆಂಟ್. ಸರಿನಾ? ಇಲ್ಲಿ ನೋ ಇರ್ಬೋದು, ಬಟ್ ನಾವು ಎಸ್ ಅಂತಾನೆ ತಗೋಬೇಕಂದ್ರೆ ನೋಡಿ, ಇಲ್ಲಿ ಎಕ್ಸ್ ಈಸ್ ಆಬ್ಸೆಂಟ್. ಗೊತ್ತಾಯ್ತಾ? ನೋಡಿ, ಸಮ್ ಎಂಪ್ಲಾಯ್ಸ್. ಸೊ ಎಂಪ್ಲಾಯ್ ಬಂತ, ಎಂಪ್ಲಾಯ್ಗೆ ನಾವು ಬರ್ಕೊಂಡಿದ್ವಿ. ವರ್ಕ್ಸ್ ಹಾರ್ಡ್. ಸೊ ವರ್ಕ್ಸ್ ಹಾರ್ಡಿಗೆ ಬರ್ಕೊಂಡಿದ್ವಿ. ಎವ್ರಿ ಎಂಪ್ಲಾಯ್ ಆಲ್ರೆಡಿ ಬರ್ದಾಗಿದೆ. ಗೆಟ್ಸ್ ದಿ ಸ್ಯಾಲ್ರಿ. ಸೊ ಗೆಟ್ ಸ್ಯಾಲ್ರಿಗೆ ಬರ್ಕೊಂಡಿದ್ವಿ. ನೋ ಎಂಪ್ಲಾಯ್, ನೋ ಆಮೇಲೆ ಬರ್ಕೊಳ್ಳೋಣ. ಎಂಪ್ಲಾಯ್ ಆಲ್ರೆಡಿ ಬರ್ದಾಗಿದೆ. ಈಸ್ ಆಬ್ಸೆಂಟ್. ಸೊ ಈಸ್ ಆಬ್ಸೆಂಟಿಗೆ ಬರ್ಕೊಂಡಿದ್ವಿ. ನೆಕ್ಸ್ಟ್ ಸಮ್ ಎಂಪ್ಲಾಯ್ಸ್ ಆಲ್ರೆಡಿ ಬರ್ದಾಗಿದೆ. ಆರ್ ಇಂಟೆಲಿಜೆಂಟ್. ಸೊ ಐ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಏನು, ಎಕ್ಸ್ ಈಸ್ ಇಂಟೆಲಿಜೆಂಟ್. ಸರಿನಾ? ಎಕ್ಸ್ ಈಸ್ ರೆಪ್ರೆಸೆಂಟಿಂಗ್ ಸಮ್ ಪರ್ಸನ್, ಯಾರೋ ಒಬ್ಬ ಆಗಿರ್ಬೋದು, ಆ ತರ. ನೆಕ್ಸ್ಟ್ ಎವ್ರಿ ಎಂಪ್ಲಾಯ್ ಈಸ್ ಫಿಟ್. ಸೊ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಈಸ್ ಫಿಟ್ ಅಂತ. ಸರಿನಾ? ಈ ತರ ನಾವು ಪ್ರಿಡಿಕೇಟ್ಸ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ಗೊತ್ತಾಯ್ತಾ? ಪ್ರತಿಯೊಂದಕ್ಕೂ ಕೂಡ ಎಲ್ಲದೂ ಕೂಡ ಕವರ್ ಆಗಂಗೆ ಪ್ರಿಡಿಕೇಟ್ಸ್ ಅನ್ನ ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಸಿಂಬಾಲಿಕ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಹೋಗೋಣ. ಸಿಂಬಾಲಿಕ್ ಫಾರ್ಮ್ ರೆಪ್ರೆಸೆಂಟೇಷನ್. ಸೊ ಸಿಂಬಾಲಿಕ್ ಫಾರ್ಮ್ ರೆಪ್ರೆಸೆಂಟೇಷನ್ ಅನ್ನ ಮಾಡ್ಬೇಕಾದ್ರೆ ಮೇಜರ್ ಆಗಿ ನಮಗೆ 3 ಟೈಪ್ಸ್ ಬರುತ್ತೆ. ಬಟ್ ಇಲ್ಲಿ 2 ಹೇಳ್ಕೊಡ್ತೀನಿ, ಆಮೇಲೆ ಯಾವ ರೀತಿ 3ನೇದು ಬರೆಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಪ್ರಾಬ್ಲಮ್ಸ್ ಅನ್ನ ಬಂದಾಗ. ಸೊ ಮೊದಲನೇದು ಯಾವುದು, ದೇರ್ ಎಕ್ಸಿಸ್ಟ್. ಗೊತ್ತಾಯ್ತಾ? ದೇರ್ ಎಕ್ಸಿಸ್ಟ್. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರಿಬಹುದು ನಾವು, ಸಮ್ ಪೀಪಲ್, ಸಮ್ ಆಫ್ ದೆಮ್, ಆ ತರ ಕೇಳಿದಾಗ. ಇಲ್ಲ ಅಂತಂದ್ರೆ ಇದಕ್ಕೆ ಅಟ್ಲೀಸ್ಟ್ ಅಂತ ಕೂಡ ಕರಿಬಹುದು. ಸರಿನಾ? ಅಟ್ಲೀಸ್ಟ್ 1, ಅಟ್ಲೀಸ್ಟ್ ಫ್ಯೂ, ಅಟ್ಲೀಸ್ಟ್ 4 ಆಫ್ ದೆಮ್, ಅಟ್ಲೀಸ್ಟ್ 2 ಆಫ್ ದೆಮ್. ಸರಿನಾ? ಅಟ್ಲೀಸ್ಟ್ ಅಂತ ಬಂದ್ರು ದೇರ್ ಎಕ್ಸಿಸ್ಟ್ ಯೂಸ್ ಮಾಡಬೇಕು. ಸಮ್ ಅಂತ ಬಂದ್ರು ದೇರ್ ಎಕ್ಸಿಸ್ಟ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಫಾರ್ ಆಲ್. ಸರಿನಾ? ಇಲ್ಲಿ ಫಾರ್ ಆಲ್, ಇಲ್ಲ ಅಂತಂದ್ರೆ ಎವ್ರಿ ಅಂತಂದ್ರೆ ನಾನು ಎಲ್ಲರಿಗೂ. ಸೊ ಫಾರ್ ಆಲ್ ಆದಂಗೆ ಆಯ್ತಲ್ವಾ? ಸೊ ಈ ತರ ಬಂದಾಗ ಫಾರ್ ಆಲ್ ಅಥವಾ ಎವ್ರಿ ಬಂತು ಅಂತಂದ್ರೆ ಈ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ಸರಿನಾ? ಎಸ್. ಸೊ ಇದು ದೇರ್ ಎಕ್ಸಿಸ್ಟ್ ಸಿಂಬಲ್, ಇದು ಫಾರ್ ಆಲ್ ಸಿಂಬಲ್. ಇನ್ನು ಡಿಫ್ರೆಂಟ್ ಹೆಸರುಗಳನ್ನ ನಾನು ಬರ್ದಿದ್ದೀನಿ. ಈಗ ಮೊದಲನೇ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಮೊದಲನೇ ಕ್ವಶನ್, ಸಮ್ ಎಂಪ್ಲಾಯ್ಸ್ ವರ್ಕ್ ಹಾರ್ಡ್. ಸಮ್ ಅಂತ ಬಂದಾಗ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಸಮ್ ಅಂತ ಇದೆ. ಸಮ್ ಅಂತ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ತೀನಿ. ಎಂಪ್ಲಾಯ್ಸ್ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಎಕ್ಸ್ ಈಸ್ ಎ ಎಂಪ್ಲಾಯ್ ಅಂತಂದ್ರೆ ಇ ಆಫ್ ಎಕ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಇ ಆಫ್ ಎಕ್ಸ್, ಯಾಕೆ, ಎಂಪ್ಲಾಯ್ ಬಂದಿದ್ದಾನೆ ಅದಕ್ಕೆ. ಈ ತರ ಬಿಡಿಸ್ಕೊಂತ ಹೋಗಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವರ್ಕ್ಸ್ ಹಾರ್ಡ್. ಸೊ ಅವನು ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ. ವರ್ಕ್ಸ್ ಹಾರ್ಡ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ, ಡಬ್ಲ್ಯೂ ಆಫ್ ಎಕ್ಸ್, ವರ್ಕ್ಸ್ ಹಾರ್ಡ್.
ಡಬ್ಲ್ಯೂ ಆಫ್ ಎಕ್ಸ್. ಸೊ ನಾವು ಸಿಂಬಾಲಿಕ್ ಫಾರ್ಮ್ ಅನ್ನ ಯಾವ ರೀತಿ ಬರಿಬಹುದು, ದೇರ್ ಎಕ್ಸಿಸ್ಟ್ ಎಕ್ಸ್ ಅಂತಂದ್ರೆ ಯಾವುದೋ ಒಬ್ಬ ಪರ್ಸನ್ ಆಗಿರ್ಬೋದು, ಅವನು ಫಸ್ಟು ಕಂಪ್ನಿಯ ಎಂಪ್ಲಾಯ್ ಆಗಿರ್ತಾನೆ, ಮತ್ತೆ ಅವನು ವರ್ಕಿಂಗ್ ಹಾರ್ಡ್ ಆಗಿರ್ತಾನೆ. ಸರಿನಾ, ಗೊತ್ತಾಯ್ತಾ ಯಾವ ರೀತಿ ಬರ್ದೆ ನೋಡಿ, ದೇರ್ ಎಕ್ಸಿಸ್ಟ್ ಎಕ್ಸ್, ಯಾರೋ ಒಬ್ಬ ಪರ್ಸನ್ ಇದ್ದಾನೆ, ಅವನು ಎಂಪ್ಲಾಯ್ ಕೂಡ ಆಗಿದ್ದಾನೆ, ಆ ಒಂದು ಕಂಪ್ನಿಯ ಎಂಪ್ಲಾಯ್ ಇ ಆಫ್ ಎಕ್ಸ್. ಅದೇ ಕಂಪ್ನಿಯ ಎಂಪ್ಲಾಯ್ ಆಗಿದ್ದು ಅವನು ಕೆಲಸನ ಚೆನ್ನಾಗಿ ಮಾಡ್ತಾ ಇದ್ದಾನೆ, ವರ್ಕ್ ಹಾರ್ಡ್. ಸೊ ಇದು ಯಾವ ಸಿಂಬಲ್, ಆ್ಯಂಡ್ ಸಿಂಬಲ್. ಅವನು ಎಂಪ್ಲಾಯ್ ಆಗಿರ್ಬೇಕು ಮತ್ತೆ ವರ್ಕ್ ಹಾರ್ಡ್ ಮಾಡ್ತಾ ಇರ್ಬೇಕು. ಯಾರೋ ಬೇರೆನಲ್ಲ, ನನಗೆ ಬೇರೆ ಯಾರು ವರ್ಕ್ ಹಾರ್ಡ್ ಮಾಡ್ತಾ ಇದ್ರೆ ನನಗೆ ಬೇಕಾಗಿದೆಯಾ, ಇಲ್ಲ, ಆ ಎಂಪ್ಲಾಯ್ ವರ್ಕ್ ಹಾರ್ಡ್ ಮಾಡ್ತಾ ಇರ್ಬೇಕು. ಸೊ ಅದಕ್ಕೋಸ್ಕರ ಎಂಪ್ಲಾಯ್ ಆ್ಯಂಡ್ ಈಸ್ ವರ್ಕಿಂಗ್ ಹಾರ್ಡ್. ಸೊ ಎರಡು ಕೂಡ ಆ್ಯಂಡ್ ಇಂದನೇ ಇರ್ಬೇಕು. ಸರಿನಾ, ಎರಡು ಕೂಡ ನಮಗೆ ಕಂಬೈನ್ಡ್ ಫಾರ್ಮೆಟ್ ಅಲ್ಲೇ ಬರ್ಬೇಕು, ಎರಡು ಕೂಡ ಎಸ್ ಇರಬೇಕು. ಸೊ ಅದಕ್ಕೋಸ್ಕರ ಆ್ಯಂಡ್ ಅನ್ನ ಯೂಸ್ ಮಾಡಿದ್ವಿ. ದೇರ್ ಎಕ್ಸಿಸ್ಟ್ ಎಕ್ಸ್, ಇ ಆಫ್ ಎಕ್ಸ್ and W of x. ಸೊ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸಮ್ ಎಂಪ್ಲಾಯೀಸ್ ವರ್ಕ್ ಹಾರ್ಡ್. ಸಮ್ ಅಂತ ಅಂದ್ರೇನು, ಅಟ್ಲೀಸ್ಟ್ ಒಬ್ನಾರು ಇದಾನಪ್ಪ, ಅಟ್ಲೀಸ್ಟ್ ಒಬ್ನಾರು ಇದ್ದಾನೆ. ದೇರ್ ಎಕ್ಸಿಸ್ಟ್ ಅಂದ್ರೇನು, ಅಟ್ಲೀಸ್ಟ್ ಒಬ್ನಾರು ಇದ್ದಾನೆ, ಸಮ್ ಅಂತ ಅಂದ್ರೆ ಆ ಥರ. ನೆಕ್ಸ್ಟ್ ಎರಡನೇದು ಕೋನ, ಎವ್ರಿ ಎಂಪ್ಲಾಯ್ ಗೆಟ್ಸ್ ದ ಸ್ಯಾಲ್ರಿ. ಎವ್ರಿ ಅಂತ ಬಂದ ತಕ್ಷಣ ಯಾರನ್ನು ಯೂಸ್ ಮಾಡಬೇಕು, ಫಾರ್ ಆಲ್ ಅನ್ನ ಯೂಸ್ ಮಾಡಬೇಕು. ಎವ್ರಿ ಅಂತ ಬಂದ ತಕ್ಷಣ ಫಾರ್ ಆಲ್ ಅನ್ನ ಯೂಸ್ ಮಾಡ್ತೀನಿ. ಎಂಪ್ಲಾಯ್ ಅಂತ ಬಂದಿದೆ, ಸೊ ಎಂಪ್ಲಾಯ್ ಸಿಂಬಲ್ ಏನು ನಾವು ಯೂಸ್ ಮಾಡ್ತಾ ಇರೋದು ಪ್ರಿಡಿಕೇಟ್ಸ್ ಪ್ರಕಾರ, ಇ ಆಫ್ ಎಕ್ಸ್. ಗೆಟ್ಸ್ ದಿ ಸ್ಯಾಲ್ರಿ, ನೋಡಿ ಎಕ್ಸ್ ಗೆಟ್ಸ್ ದಿ ಸ್ಯಾಲ್ರಿ ಏನ್ ಮಾಡ್ತಾ ಇರೋದು, ಎಸ್ ಆಫ್ ಎಕ್ಸ್ ಗೆಟ್ಸ್ ದಿ ಸ್ಯಾಲ್ರಿ. ನಾವೇನು ಯೂಸ್ ಮಾಡ್ತಾ ಇದೀವಿ, ಎಸ್ ಆಫ್ ಎಕ್ಸ್. ಸೊ ಇವಾಗ ನೋಡಿ, ಫಾರ್ ಆಲ್ ಎಕ್ಸ್, ಫಾರ್ ಆಲ್ ಎಕ್ಸ್ ಯಾವ್ದಾದ್ರು ಪರ್ಸನ್ ಆಗಿರ್ಬೋದು, ಫಸ್ಟ್ ಅವ್ರು ಏನಾಗಿರ್ಬೇಕು, ಎಂಪ್ಲಾಯ್ ಆಗಿರ್ಬೇಕು, ಇ ಆಫ್ ಎಕ್ಸ್, ಅಂಡ್ ದೇ ಆರ್ ಗೆಟ್ಟಿಂಗ್ ದ ಸ್ಯಾಲ್ರಿ, ಎಸ್ ಆಫ್ ಎಕ್ಸ್. ಏನಾದ್ರೂ ದೇ ಆರ್ ಗೆಟಿಂಗ್, ದೇ ಆರ್ ಅವಾರ್ಡೆಡ್ ಅಂತ ಬಂದಾಗ ಈ ಸಿಂಬಲ್ ಅನ್ನ ಯೂಸ್ ಮಾಡಿ. ಇದೇ ಮೂರನೇ ಸಿಂಬಲ್, ಗೊತ್ತಾಯ್ತಾ, ದೇ ಆರ್ ಗೆಟ್ಟಿಂಗ್ ದ ಸ್ಯಾಲ್ರಿ. ಅವ್ರು ಮಾಡ್ತಿರುವಂತ ಕೆಲಸಕ್ಕೆ ಅವರಿಗೆ ಸ್ಯಾಲ್ರಿ ಸಿಗ್ತಾ ಇದೆ, ಗೊತ್ತಾಯ್ತಾ. ಇಲ್ಲೇನಾಯ್ತು, ಇಲ್ಲಿ ಯಾಕೆ ಆ್ಯಂಡ್ ಅನ್ನ ಯೂಸ್ ಮಾಡಿದ್ದು, ವೆರಿ ಸಿಂಪಲ್. ನೋಡಿ, ಅವನು ಎಂಪ್ಲಾಯ್ ಕೂಡ ಆಗಿರ್ಬೇಕು, ಸರಿನಾ, ಅವನು ಎಂಪ್ಲಾಯ್ ಕೂಡ ಆಗಿರ್ಬೇಕು, ಮತ್ತೆ ಅವನು ವರ್ಕಿಂಗ್ ಹಾರ್ಡ್ ಎಂಪ್ಲಾಯ್ ಆಗಿರ್ಬೇಕು. ಇಲ್ಲಿ ನನಗೆ ಎರಡು ಸಿಚುಯೇಷನ್ ಬರ್ಬೋದು, ಒಂದು ಅವನು ವರ್ಕ್ ಹಾರ್ಡ್ ಮಾಡುವಂತ ಎಂಪ್ಲಾಯ್ ಬರ್ಬೋದು, ಇಲ್ಲ ಅಂತಂದ್ರೆ ಕಳ್ಬೀಳುವಂತ ಎಂಪ್ಲಾಯ್ ಬರ್ಬೋದು. ಅದಕ್ಕೋಸ್ಕರ ಏನ್ ಮಾಡಿದ್ದು, ಎಂಪ್ಲಾಯ್ ಆಗಿರ್ಬೇಕು, ಅವನ ಮೇಲೆ ಅವನು ವರ್ಕ್ ಹಾರ್ಡ್ ಮಾಡುವಂತ ಎಂಪ್ಲಾಯ್ ಆಗಿರ್ಬೇಕು, ಅದಕ್ಕೆ ಆ್ಯಂಡ್ ಅನ್ನ ಹಾಕಿದ್ದು. ಎರಡೂ ಕೂಡ ಸ್ಯಾಟಿಸ್ಫೈ ಆಗ್ಬೇಕು. ಇಲ್ಲೇನಾಯ್ತು, ಎಲ್ಲ ಎಂಪ್ಲಾಯ್ಗೂ ಕೂಡ ಸ್ಯಾಲ್ರಿ ಕೊಡ್ತಾರೆ, ನೋಡಿ ಎಲ್ಲ ಎಂಪ್ಲಾಯ್ಗೂ ಕೂಡ ಸ್ಯಾಲ್ರಿ ಕೊಟ್ಟೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಆ ತರ ಬರ್ದಿದ್ದು, ಗೊತ್ತಾಯ್ತಾ. ಎಸ್. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ಮೂರನೇದೇನು, ನೋ ಎಂಪ್ಲಾಯ್ ಈಸ್ ಆಬ್ಸೆಂಟ್. ನೋ ಅಂತ ಬಂದಾಗ, ನೋ ಎಂಪ್ಲಾಯ್, ಸೊ ನೋ ಅಂತ ಬಂದಾಗ ಏನ್ ಮಾಡ್ತೀವಿ ನಾವು, ನೆಗೇಷನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಗೊತ್ತಾಯ್ತಾ, ನೆಗೇಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ತರ ಬಂದಾಗ ನೋ ಎಂಪ್ಲಾಯ್ ಈಸ್ ಆಬ್ಸೆಂಟ್, ಆ ತರ ಬಂದಾಗ ನೀವು ಫಾರ್ ಆಲ್ ಆರು ಯೂಸ್ ಮಾಡ್ಬೋದು, ದೇರ್ ಎಕ್ಸಿಸ್ಟ್ ಆದ್ರೂ ಯೂಸ್ ಮಾಡ್ಬೋದು, ಗೊತ್ತಾಯ್ತಾ. ಯಾಕಂದ್ರೆ ನೆಗೇಷನ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ನೀವು ಫಾರ್ ಆಲ್ ಅಥವಾ ನೀವು ದೇರ್ ಎಕ್ಸಿಸ್ಟ್ ಎರಡನ್ನೂ ಕೂಡ ಯೂಸ್ ಮಾಡ್ಕೊಂಡು ಬರಿಬಹುದು, ಎರಡಕ್ಕೂ ಕೂಡ ಅಲೋ ಇದೆ. ಸೊ ನಾವು ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಕೊಡೋಣ. ಸೊ ನೆಗೇಷನ್ ಆಫ್ ದೇರ್ ಎಕ್ಸಿಸ್ಟ್ ಅಂತ ಅಂದ್ರೆ ಯಾರು ಇಲ್ಲ, ಯಾಕೆ, ಎಲ್ಲ ಆಬ್ಸೆಂಟ್ ಆಗ್ಬಿಟ್ಟವ್ರೆ, ಅದಕ್ಕೋಸ್ಕರ. ಸೊ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಎಂಪ್ಲಾಯ್ ಬೇಕು, ಸೊ ಎಂಪ್ಲಾಯ್ ಅಂತ ಅಂದ್ರೆ ಇ ಆಫ್ ಎಕ್ಸ್ ಅನ್ನ ಯೂಸ್ ಮಾಡಬೇಕು. ಈಸ್ ಆಬ್ಸೆಂಟ್, ಸೊ ಈಸ್ ಆಬ್ಸೆಂಟ್ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡಿರೋದು, ಎ ಆಫ್ ಎಕ್ಸ್ ಈಸ್ ಆಬ್ಸೆಂಟ್, ಎ ಆಫ್ ಎಕ್ಸ್. ಸೊ ಯಾವ ರೀತಿ ಬರಿಬಹುದು ನಾವು ಸಿಂಬಾಲಿಕ್ ಫಾರ್ಮ್ ಅನ್ನ, ದೇರ್ ನಾಟ್ ಎಕ್ಸಿಸ್ಟ್ ಎಕ್ಸ್, ಸರಿನಾ. ಎಕ್ಸಿಸ್ಟ್ ಆಗಿದ್ದಿದ್ರೆ ನಾವು ಈ ಸಿಂಬಲ್ ಬರೀತಾ ಇದ್ದು, ದೇರ್ ಎಕ್ಸಿಸ್ಟ್. ಇಲ್ಲಿ ನಾಟ್, ಸೊ ಯಾಕೆ, ಇಲ್ಲಿ ನೋ ಇದೆ, ಅದಕ್ಕೋಸ್ಕರ. ನೋ ಎಂಪ್ಲಾಯ್ ಈಸ್ ಆಬ್ಸೆಂಟ್ ಅಂತ ಅಂದ್ರೆ ಎಂಪ್ಲಾಯ್ಗಳು ಇದ್ದಾರೆ. ಈಗ ಯಾರೋ ಒಬ್ಬ ಪರ್ಸನ್ ಅವನು ಎಂಪ್ಲಾಯ್ ಆಗಿದ್ದಾನೆ, ಇ ಆಫ್ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಎಂಪ್ಲಾಯ್ ಆಗಿದ್ದಾನೆ. ಆಮೇಲೆ ಅವನು ಆಬ್ಸೆಂಟ್ ಆಗಿರ್ಬಹುದಾ, ಇಲ್ಲ, ಯಾಕೆ, ಇಲ್ಲಿ ನೋಡಿ, ಇಲ್ಲಿ ನೆಗೇಷನ್ ಅನ್ನ ಕೊಟ್ಟಿರೋದಂದ್ರೆ ಅವನು ಆಬ್ಸೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇನು ನಾನು ರೆಪ್ರೆಸೆಂಟ್ ಮಾಡಿರೋದು ನೋಡಿ, ಎಂಪ್ಲಾಯ್ ಇದ್ದಾನೆ, ಅವನು ಆಬ್ಸೆಂಟ್ ಆಗಿದ್ದಾನೆ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಎಂಪ್ಲಾಯ್ ಇದ್ದಾನೆ, ಅವನು ಆಬ್ಸೆಂಟ್ ಆಗಿದ್ದಾನೆ. ಇಲ್ಲಿ ಎರಡು ತರ ಬರ್ಬೋದು, ಇದ್ರ ತರನೇ ವರ್ಕ್ ಕಾರ್ಡು, ನಾಟ್ ವರ್ಕ್ ಕಾರ್ಡು. ಇಲ್ಲಿ ನನಗೆ ಆಬ್ಸೆಂಟು, ನಾಟ್ ಆಬ್ಸೆಂಟ್ ಅಂತ ಬರ್ಬೋದು. ಸೊ ನಾನು ಏನನ್ನ ಸೆಲೆಕ್ಟ್ ಮಾಡಿರೋದು, ಎಂಪ್ಲಾಯ್ ಇದ್ದಾನೆ, ಅವನು ಆಬ್ಸೆಂಟ್ ಕೂಡ ಆಗಿದ್ದಾನೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮುಂದೆ ನಾನು ಇಲ್ಲಿ ನೆಗೇಷನ್ ಹಾಕಿರೋದ್ರಿಂದ ಏನಾಯ್ತು, ಅವನು ಆಬ್ಸೆಂಟ್ ಆಗಿಲ್ಲ ಅನ್ನಂಗಾಯ್ತು, ಸರಿನಾ. ದೇರ್ ನಾಟ್ ಎಕ್ಸಿಸ್ಟ್ ಎಕ್ಸ್ ಅಂತಂದ್ರೆ ಆ ತರದ ಪರ್ಸನ್ನೇ ಇಲ್ಲ, ಹೂ ಈಸ್ ಆಬ್ಸೆಂಟ್. ದೇರ್ ನಾಟ್ ಎಕ್ಸಿಸ್ಟ್ ಎಕ್ಸ್ ಅಂತಂದ್ರೆ ಯಾವುದೇ ಪರ್ಸನ್ ಇಲ್ಲ, ಹೂ ಈಸ್ ಎನ್ ಎಂಪ್ಲಾಯ್ ಅಂಡ್ ಈಸ್ ಆಬ್ಸೆಂಟ್ ಅಂತಂದ್ರೆ ಅವನು ಆಬ್ಸೆಂಟ್ ಆಗೇ ಇಲ್ಲ. ಇನ್ನೊಂಥರ ಬರಿಬಹುದು, ಏನಾದ್ರೂ ಕೂಡ ಫಾರ್ ಆಲ್ ಅನ್ನ ಯೂಸ್ ಮಾಡಿದ್ರೆ, ಫಾರ್ ಆಲ್ ಎಕ್ಸ್ ಅಂತಂದ್ರೆ ಎಲ್ಲ
ಯಾವುದಾದ್ರೂ ಪರ್ಸನ್ ಆಗಿರ್ಬೋದು, ಅವನು ಎಂಪ್ಲಾಯ್ ಆಗಿದ್ದಾನೆ, ಈಸ್ ನಾಟ್ ಆಬ್ಸೆಂಟ್. ಸರಿನಾ? ಈ ಥರನಾದ್ರೂ ಕೂಡ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಏನು, ಎಂಪ್ಲಾಯ್ಸ್ ಇದ್ದಾರೆ ನನ್ನ ಹತ್ರ, ಬಟ್ ಈಸ್ ನಾಟ್ ಆಬ್ಸೆಂಟ್ ಡೈರೆಕ್ಟ್ ಆಗಿ ನಾವು ಸ್ಪೆಸಿಫೈ ಮಾಡ್ತಾ ಇರೋದು. ಇಲ್ಲಿ ಈಸ್ ನಾಟ್ ಆಬ್ಸೆಂಟ್ ಅಂತ ಡೈರೆಕ್ಟ್ ಆಗಿ ಸ್ಪೆಸಿಫೈ ಮಾಡ್ತಿರೋದ್ರಿಂದ ನಾವು ಈ ಆರೋ ಮಾರ್ಕ್ ಅನ್ನ ಯೂಸ್ ಮಾಡಿದೀವಿ. ಇಲ್ಲಿ ನನಗೆ 2 ಕಂಡೀಷನ್ ಬರ್ಬೋದು, ಆಬ್ಸೆಂಟ್ ಆಗಿರ್ಬೋದು, ಇಲ್ದಲೇ ಇರ್ಬೋದು. ಅದ್ರ ಮುಂದೆ ನೆಗೇಷನ್ ಆಗಿದ ತಕ್ಷಣ ಅವನು ಆಬ್ಸೆಂಟ್ ಆಗಿಲ್ಲ ಅಂತಾನೆ ರೆಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ಸೊ 4ನೇದಕ್ಕೂ ಸಮ್ ಎಂಪ್ಲಾಯ್ಸ್ ಆರ್ ಇಂಟೆಲಿಜೆಂಟ್. ಸಮ್ ಅಂತ ಬಂದ್ರೆ ಯಾರನ್ನ ಯೂಸ್ ಮಾಡಬೇಕು? ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಬೇಕು. ಎಂಪ್ಲಾಯ್ಸ್ ಅಂತ ಬಂದ್ರೆ ಯಾರನ್ನ ಯೂಸ್ ಮಾಡಬೇಕು? ನಾವು ಪ್ರಿಡಿಕೇಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಇ ಆಫ್ ಎಕ್ಸ್ ಅನ್ನ ಯೂಸ್ ಮಾಡಬೇಕು. ಈ ಆರ್ ಇಂಟೆಲಿಜೆಂಟ್ ಅಂತಂದ್ರೆ ಐ ಆಫ್ ಎಕ್ಸ್ ಅನ್ನ ಯೂಸ್ ಮಾಡಬೇಕು. ಇಂಟೆಲಿಜೆಂಟ್ ಅಂತ ಬಂದ್ರೆ ಐ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಯಾವ ರೀತಿ ಬರೆಯೋದು? ಸಿಂಬಾಲಿಕ್ ಫಾರ್ಮ್, ದೇರ್ ಎಕ್ಸಿಸ್ಟ್ ಎಕ್ಸ್ ಹೂ ಈಸ್ ಎನ್ ಎಂಪ್ಲಾಯ್ ಅಂಡ್ ಈಸ್ ಇಂಟೆಲಿಜೆಂಟ್. ಗೊತ್ತಾಯ್ತಾ ಯಾವ ರೀತಿ ಬರೆದಿದ್ದು? ಒಂದು, ನನಗೆ ಇಲ್ಲಿ ಕಂಡೀಷನ್ ಏನ್ ಬರ್ಬೋದು? ಎಂಪ್ಲಾಯ್ಸ್ ಇದ್ದಾರೆ ಅಂದ್ರೆ ಇಂಟೆಲಿಜೆಂಟ್ ಎಂಪ್ಲಾಯ್ ಬರ್ಬೋದು, ಇಂಟೆಲಿಜೆಂಟ್ ಇಲ್ದಲ್ಲೇ ಇರುವಂತ ಎಂಪ್ಲಾಯ್ ಬರ್ಬೋದು. ಸೊ ನನಗೆ ಇಂಟೆಲಿಜೆಂಟ್ ಇರೋರು ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಆ್ಯಂಡ್ ಅನ್ನು ಯೂಸ್ ಮಾಡಿರೋದು. ಅವನು ಎಂಪ್ಲಾಯ್ ಆಗಿರ್ತಾನೆ, ಮತ್ತೆ ಅವನು ಇಂಟೆಲಿಜೆಂಟ್ ಆಗಿದ್ರೆ ಮಾತ್ರ ನಾನು ಇಲ್ಲಿ ಚೂಸ್ ಮಾಡ್ತಾ ಇರೋದು ಅಂತ ಪರ್ಸನ್ಸ್ ಮಾತ್ರ. ನೋಡಿ, ಸಮ್ ಎಕ್ಸ್, ಗೊತ್ತಾಯ್ತಾ? ದೇರ್ ಎಕ್ಸಿಸ್ಟ್ ಸಮ್ ಎಕ್ಸ್ ವೇರ್ ಈಸ್ ಎನ್ ಎಂಪ್ಲಾಯ್ ಅಂಡ್ ಈಸ್ ಇಂಟೆಲಿಜೆಂಟ್ ಆಲ್ಸೋ, ಆ ತರ. ನೆಕ್ಸ್ಟ್ ಲಾಸ್ಟ್ ಒನ್ಗೆ ಹೋಗೋಣ. ಎವ್ರಿ ಎಂಪ್ಲಾಯ್ ಈಸ್ ಫಿಫ್ತ್. ಎವ್ರಿ ಅಂತ ಬಂದ ತಕ್ಷಣ ಯಾರನ್ನು ಬರ್ಕೋಬೇಕು ನಾವು? ಫಾರ್ ಆಲ್ ಅನ್ನ ಯೂಸ್ ಮಾಡ್ತೀವಿ. ಎಂಪ್ಲಾಯ್ ಅಂತ ಬಂದ ತಕ್ಷಣ ಇ ಆಫ್ ಎಕ್ಸ್ ಪ್ರಿಡಿಕೇಟ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನ. ನೆಕ್ಸ್ಟ್ ಈಸ್ ಫಿಟ್ ಅಂತ ಬಂದ್ರೆ ಎಫ್ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ತೀನಿ. ಈಸ್ ಫಿಟ್ ಅಂತ ಬಂದ್ರೆ ನಾವು ಎಫ್ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಇವಾಗ? ದೇರ್ ಎಕ್ಸಿಸ್ಟ್ ಎಕ್ಸ್ ವೇರ್ ದೇರ್ ಈಸ್ ಎ ಎಂಪ್ಲಾಯ್ ಹೂ ಈಸ್ ಫಿಟ್. ಸರಿನಾ? ಸೊ ನಮ್ಮ ಹತ್ರ ಎಂಪ್ಲಾಯ್ ಇದ್ದಾರೆ, ಅವರು ಫಿಟ್ ಆಗಿದ್ದಾರೆ. ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ, ಈ ಫಾರ್ ಆಲ್ ಬಂದಾಗ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು ಈ ಸಿಂಬಲ್. ಗೊತ್ತಾಯ್ತಾ? ದೇರ್ ಎಕ್ಸಿಸ್ಟ್ ಬಂದಾಗ ಆ್ಯಂಡ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ದೇರ್ ಎಕ್ಸಿಸ್ಟ್ ಅಂದ್ರೆ ಅಟ್ಲೀಸ್ಟ್ ಒಬ್ನಾದ್ರೂ ಇದ್ದಾನೆ ಅಂತ ನಾವು ತಾಂತ ಇರೋದು. ಏನು, ಅಟ್ಲೀಸ್ಟ್ ಒಬ್ನಾದ್ರೂ ಆ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡುವಂತಾನಿದ್ದಾನೆ, ಬೇರೆಯವ್ರು ಇಲ್ದಲೇ ಇರ್ಬೋದು. ಸೊ ಅದಕ್ಕೋಸ್ಕರ ಆ್ಯಂಡ್ ಅವೆರಡು ಸಿಂಬಲ್ ಕೂಡ ಸ್ಯಾಟಿಸ್ಫೈ ಆಗೋ ರೀತಿ ತಗೋಬೇಕು. ಬಟ್ ಇಲ್ಲಿ ಫಾರ್ ಆಲ್ ಅಂತ ನಾವು ಯೂಸ್ ಮಾಡ್ತಿರೋದ್ರಿಂದ, ಫಾರ್ ಆಲ್ ಅಂತಂದ್ರೆ ನೋಡಿ, ಎವ್ರಿ ಎಂಪ್ಲಾಯ್ ಇಸ್ ಫಿಟ್, ಪ್ರತಿಯೊಬ್ಬನು ಕೂಡ ಫಿಟ್ ಇದ್ದಾನೆ ಅಂತಾನೆ ಅವ್ರು ಹೇಳ್ತಾ ಇರೋದು, ಯಾರು ಕೂಡ ಅನ್ಫಿಟ್ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ನಮ್ಮ ಹತ್ರ ಎಂಪ್ಲಾಯ್ಸ್ ಇದ್ದಾರೆ, ಅವ್ರು ಫಿಟ್ ಆಗಿದ್ದಾರೆ ಅಷ್ಟೇ. ಸರಿನಾ? ಅದ್ರಲ್ಲಿ ಆ್ಯಂಡ್ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಮ ಹತ್ರ ಇರದೇ ಫಿಟ್ ಆಗಿರುವಂತ ಎಂಪ್ಲಾಯ್ಸ್ ಅಲ್ಲ, ನಮ್ಮ ಹತ್ರ ನಾಟ್ ಫಿಟ್ ಇರುವಂತ ಎಂಪ್ಲಾಯ್ಸ್ ಇಲ್ಲ, ನಮ್ಮ ಹತ್ರ ಇರದೇ ಫಿಟ್ ಆಗಿರುವಂತ ಎಂಪ್ಲಾಯ್ಸ್. ಹಾಗಾಗಿ ಈ ತರ ಬರಿಬೇಕು. ಇಲ್ಲಿ ಸಮ್ ಅಂತ ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ? ಸ್ವಲ್ಪ ಜನ ಇಂಟೆಲಿಜೆಂಟ್ ಇರ್ಬೋದು, ಇನ್ನು ಉಳಿದಿರೋರು ಇಂಟೆಲಿಜೆಂಟ್ ಇಲ್ದಲೇ ಇರ್ಬೋದು. ಸೊ ಆ ತರ ಮೀನಿಂಗ್ ಬರುತ್ತೆ. ಅದಕ್ಕೋಸ್ಕರ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಿದಾಗ ಆ್ಯಂಡ್ ಅನ್ನ ಯೂಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನಾದ್ರೂ ಕೂಡ ಫಾರ್ ಆಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಅವಾಗ ಈ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ಸರಿನಾ? ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.